ಶ್ಯಾಮನೂರು ಶಿವಶಂಕರಪ್ಪನವರು ಒಬ್ಬ ಬಿಸಿನೆಸ್ ಮ್ಯಾನ್ ಆಗಿ ದಾವಣಗೆರೆಗೆ ಏನೇನ್ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗಿಂತ ನಿಮಗೆ ಜಾಸ್ತಿ ಗೊತ್ತಿದೆ. ನಾನು ಎಲ್ಲ ಅನೇಕ ದೇವಸ್ಥಾನಗಳಿಗೆ ಹೋಗಿದ್ದೆ. ಎಲ್ಲ ಕಡೆ ಅವ್ರ ಹೆಸರುಗಳಿದ್ದಾವೆ. ದೇವಸ್ಥಾನಗಳಲ್ಲಿ ಅವ್ರ ಹೆಸರುಗಳಿದ್ದಾವೆ. ಸಾರ್ವಜನಿಕವಾಗಿ ಹೆಚ್ಚು ಕೆಲಸವನ್ನ ಮಾಡಿರ್ತಕ್ಕಂಥ ವ್ಯಕ್ತಿ. ಅಂತ ವ್ಯಕ್ತಿ ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವರ ಸ್ಥಾನ ಖಾಲಿಯಾಗಿದೆಯಲ್ಲ, ಅದನ್ನು ಭರ್ತಿ ಮಾಡಲಿಕ್ಕೆ ಕಾಂಗ್ರೆಸ್ನವರು ಸಮರ್ಥವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ವೋಟ್ ಹಾಕ್ಬೇಕು? ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ಸಮಾಜದವರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. ಅದು ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಬೌದ್ಧರಿರಲಿ, ಸಿಖ್ರಿರಲಿ, ಜೈನರಿರಲಿ, ಎಲ್ಲರೂ ಕೂಡ. ಯಾಕಂತಂದ್ರೆ ನಾವು ಕುವೆಂಪು ಅವರು ಹೇಳಿದಾರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ. ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಅಂತಕ್ಕಂಥದ್ರಲ್ಲಿ ಆಸಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು ನಾವು, ಬದ್ಧತೆ ಇಟ್ಕೊಂಡಿರ್ತಕ್ಕಂಥವ್ರು. ಅದರಿಂದ ನಮ್ಮದು ಸಮಾಜವನ್ನ ಒಡೆಯತಕ್ಕಂಥ ಪಕ್ಷ ಅಲ್ಲ. ಭಾರತೀಯ ಜನತಾ ಪಕ್ಷ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಒಡೆಯತಕ್ಕಂಥ ಪಕ್ಷ. ನೀವು ಇದನ್ನ ಜ್ಞಾಪಕ ಇಟ್ಕೋಬೇಕು. ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಮೇಲ್ವರ್ಗದವರ ಪಕ್ಷ, ಸಮಾಜವನ್ನ ಒಡೆಯತಕ್ಕಂಥ ಪಕ್ಷ. ಅದು ಒಂದು ಕೋಮುವಾದಿ ಪಕ್ಷ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕು. ಈಗ ಶ್ಯಾಮನೂರು ಶಿವಶಂಕರಪ್ಪನವರು ಇಲ್ಲಿ ಶಾಸಕರಾಗಿದ್ದರು. ಯಾವುದಾದ್ರೂ ಒಂದು ಕೋಮು ಗಲಭೆಗಳು ನಡೀತಾ ಇದ್ವಾ? ಕೋಮು ಗಲಭೆಗಳು ನಡೆದೇ ಇಲ್ಲ, ಆಗಿಲ್ಲ. ಅಂದ್ರೆ ಎಲ್ಲ ಜನರನ್ನು ಕೂಡ ಅಣ್ಣ ತಮ್ಮದಿರಂತೆ, ಒಂದು ತಾಯಿಯ ಮಕ್ಕಳಂತೆ ಕೊಂಡೋಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ತದೆ. ಅದಕ್ಕೋಸ್ಕರನೇ ನಾವೆಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು, ಯಾರೇ ಆಗಿರಲಿ ಬಡವರು, ಅವರು ನಮ್ಮ ವಿರೋಧಿ ಪಕ್ಷದ ಸದಸ್ಯರಾದರೂ ಪರವಾಗಿಲ್ಲ, ಕುಟುಂಬದವರಾದರೂ ಕೂಡ ಪರವಾಗಿಲ್ಲ, ಅವ್ರಿಗೂ ಕೂಡ ನಾವು ಮಾಡ್ತೇವೆ. ಈಗ ಶಕ್ತಿ ಯೋಜನೆ ಮಾಡಿದ್ದೀವಿ. ಎಲ್ರಿಗೂ ಫ್ರೀಯಾಗಿ ಬಸ್ನಲ್ಲಿ ಕರ್ಕೊಂಡು ಹೋಗ್ತೀವಿ, ಸರ್ಕಾರಿ ಬಸ್ನಲ್ಲಿ. ಆಗ ಬಿಜೆಪಿ ಅವರು ಇರೋದಿಲ್ವಾ? ಬಿಜೆಪಿ ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಅದರಿಂದ ಸಮಾಜದಲ್ಲಿರ್ತಕ್ಕಂಥ ಯಾವುದೇ ಜಾತಿಗೆ ಸೇರಿರ್ಲಿ, ಅವರು ಯಾವುದೇ ಧರ್ಮಕ್ಕೆ ಸೇರಿರ್ಲಿ, ಯಾವುದೇ ಭಾಷೆ ಮಾತಾಡ್ಲಿ, ಅವರೆಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಯಾಕಂತಂದ್ರೆ ಈ ಬಡವರು ಇದೆಯಲ್ಲ, ಇದೇ ಒಂದು ವರ್ಗ. ಇವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಧ್ಯೇಯ. ಶಕ್ತಿ ತುಂಬಬೇಕು, ಆರ್ಥಿಕವಾಗಿ ಶಕ್ತಿ ತುಂಬಬೇಕು, ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದರು. ಸಂವಿಧಾನ ರಚನಾ ಸಭೆಯಲ್ಲಿ ಹೇಳಿದಂತ ವಿಚಾರ ಏನಪ್ಪಾ ಅಂತಂದ್ರೆ, ನಮಗೆ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ. ಈ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಎಲ್ಲರಿಗೂ ಸಮಾನತೆ ಬರಬೇಕು. ಸಮಾನತೆ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕು, ರಾಜಕೀಯ ಸ್ವಾತಂತ್ರ್ಯ ಸಿಗಬೇಕು, ಶೈಕ್ಷಣಿಕ ಸ್ವಾತಂತ್ರ್ಯ ಸಿಗಬೇಕು, ರಾಜಕೀಯ ಸ್ವಾತಂತ್ರ್ಯ ಸಿಗಬೇಕು, ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು. ಇದಿಲ್ಲದೆ ಹೋದ್ರೆ ಸಮಾನತೆ ಹೆಂಗ್ ಬರ್ತದೆ? ಮೇಲು ಕೀಳು ಎಲ್ಲ ಹೋಗ್ಬೇಕಲ್ಲ, ಶ್ರೀಮಂತರು ಬಡವರು ಇರ್ತಕ್ಕಂಥದ್ದೆಲ್ಲ ಹೋಗ್ಬೇಕಲ್ಲ. ಇದು ಹೋಗ್ಬೇಕಾದ್ರೆ ಎಲ್ರಿಗೂ ಸಮಾನ ಅವಕಾಶಗಳನ್ನ ಸಿಗಬೇಕು. ಅದಕ್ಕೋಸ್ಕರನೇ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ವಿಧಿ 14ನೇ ವಿಧಿ ಏನ್ ಹೇಳ್ತದೆ ಅಂತಂದ್ರೆ, ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು, ಎಲ್ರಿಗೂ ಸಮಾನ ಅವಕಾಶಗಳನ್ನ ಕೊಡಬೇಕು, ಮತ್ತೆ ಎಲ್ರಿಗೂ ರಕ್ಷಣೆಯನ್ನ ಕೊಡಬೇಕು.
ನಮ್ಮ ಧ್ಯೇಯ, ಕಾಂಗ್ರೆಸ್ ಪಾರ್ಟಿ ಧ್ಯೇಯ ಏನಪ್ಪಾ ಅಂತಂದ್ರೆ ದುರ್ಬಲರು, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮತ್ತೆ ಮಹಿಳೆಯರು, ಕಾರ್ಮಿಕರು ಅವರೆಲ್ಲರಿಗೂ ಕೂಡ ರಕ್ಷಣೆ ಕೊಡ್ತಕ್ಕಂಥದ್ದೇ, ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದೇ ನಮ್ಮ ಧ್ಯೇಯ. ಇದನ್ನು ಮಾಡಬೇಕು ಅಂತಕ್ಕಂಥದ್ದು ನಾವು ಪೊಲೀಸ್ ವ್ಯವಸ್ಥೆನಲ್ಲೂ ಕೂಡ ಅದನ್ನೇ ಮಾಡೋದು. ಎಲ್ಲರೂ ಸಮಾನವಾಗಿ ಕಾಣಬೇಕು, ಎಲ್ರಿಗೂ ಸಮಾನವಾಗಿ ಗೌರವ ಕೊಡಬೇಕು, ಎಲ್ರಿಗೂ ಕಾನೂನಿನ ದೃಷ್ಟಿನಲ್ಲಿ ಎಲ್ಲರೂ ಕೂಡ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಇರ್ತಕ್ಕಂಥದ್ದು ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ವಿಚಾರ. ಅದರಿಂದ ನಾವು ಎಲ್ಲರಿಗೂ ಸಮಾನವಾಗಿ ಎಲ್ಲರಿಗೂ ಕೊಂಡೋಗ್ತಕ್ಕಂಥ ಕೆಲಸವನ್ನು